ಡೇಟಿಂಗ್ ಅನ್ನುವಂಥ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೇಲೆ ತಗೊಂಡಿರೋದ್ರಿಂದ ಸೊ ನೀವು ರಿಯಲ್ ಲೈಫಲ್ಲಿ ಯಾರ ಜೊತೆ ಡೇಟ್ ಮಾಡಿದ್ರ? ನೀವು ಲಾಸ್ಟ್ ಟೈಮೇ ಕೇಳಿದ್ರಿ ಕ್ಯಾಮ್ರನ್ ಡೇಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಕ್ಯಾಮ್ರನ್ ಡೇಟ್ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ. ಬಟ್ ಡೇಟಿಂಗ್ ಅನ್ನೋದಕ್ಕಿಂತ ನನಗಿಷ್ಟ ಆಯ್ತಾ ಮನೋಜ್ ಅವ್ರ ನೀವು ಇಷ್ಟ ಅಂತ ಹೇಳ್ತೀನಿ. ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಬರಬೇಕಲ್ಲ. ಮನೋಜ್ ಯಾರಿಲ್ಲಿ? ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಸರಿ ಶ್ರೀನಿವಾಸ್ ಅವರು ಇಷ್ಟ ಅಂತ ಹೇಳ್ತೀನಿ. ಅದೇ ನಿಮ್ಮನ್ನ ಅವ್ರು ಅಂದ್ರೆ ಎಕ್ಸಾಂಪಲ್ ಹೇಳ್ತಿರೋದು ನನಗೆ. ಹುಡುಗಿರ್ನು ಅಷ್ಟೇ, ಅವರು ಹುಡುಗಿರ್ನ ಹೂವ ತರ ನೋಡ್ಬೇಕು. ಆಕ್ಚುಲಿ ಅವ್ರು ಹೂವ ತರ ನೋಡಲ್ಲ, ಅವ್ರು ತಳ್ಳೋದು ಇಲ್ಲ ಹಿಂಗ್ ಇದ್ ಮಾಡೋದು. ಇನ್ ಯಾರು ಲವ್ ಮಾಡ್ತಾರ ಅವ್ರನ್ನ? ನಾನು ಅದನ್ನೇ ಮನ್ಸಲ್ಲೇ ಲವ್ ಮಾಡ್ತೀವಿ, ದೂರದಿಂದನೇ ಲವ್ ಮಾಡ್ತೀವಿ, ಹತ್ರ ಹೋಗಲ್ಲ. ಅಲ್ಲ ನಾನು ಸೀನಲ್ಲೂ ಅದೇ ಹೇಳ್ತಿರ್ತೀನಿ ರೀ, ಹೀರೋಯಿನ್ ನ ಹೂವ ತರ ನೋಡ್ಬೇಕು. ತಳ್ಳಿರ್ತಾರೆ ಹಿಂಗೆ, ಹೋಗಮ್ಮ ಅಂತ ಹಿಂಗ್ ತಳ್ಳಿರ್ತಾರೆ ಅವ್ರು ರೀ, ಹಂಗೆಲ್ಲ ನೋಡ್ಬಾರ್ದ್ರಿ ಹೂವ ತರ. ಅಲ್ಲ ಮೇಡಮ್, ನೀವು ತಗೊಂಡ್ ಹೋಗ್ಬಿಟ್ಟು ಹೆಣ್ಣುಗಳನ್ನ ಕೊಟ್ಬಿಟ್ಟು ಎತ್ತೆತ್ತ ಸ್ಕೆಲಿಟನ್ಸ್ ಎಲ್ಲ ಬಿಸಾಕ್ತಾ ಇರೋದು ಆ ತರ ಸೀನ್ಸ್ ಕೊಟ್ರೆ ಇನ್ ಎಲ್ಲಿಂದ ಹೂವ ತರ ನೋಡ್ತಾರ ಅವ್ರು? ಅದೆಲ್ಲ ಅಭ್ಯಾಸ ಆಗಿ ಹೆಣ್ಮಕ್ಳು ನೋಡಿದ್ರೆ ಲವ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ, ಹಂಗಾಗೋಯ್ತು. ಇನ್ ನಾನೊಂದಷ್ಟು ಹೇಳ್ತಾನೆ ಇರ್ತೀನಿ, ಲವ್ ಮಾಡ್ಬೇಡಿ, ಮದ್ವೆ ಆಗ್ಬೇಡಿ, ಅದೆಲ್ಲ ವೇಸ್ಟ್ ಅಂತ ಹೇಳ್ತಿರ್ತೀನಿ. ಅವ್ರಿಗೆ ಈಗ ಒಂದ್ 50% ತಗೊಂಡ್ಬಿಟ್ಟಿದೀನಿ. ಈಗ ಮದ್ವೆನೇ ಆಗ್ಬಿಡಿ ಅಂತಾರ ಅವರು. ನಿಮ್ಗ ಮದ್ವೆನೇ ಯಾರನ್ನೂ ಆಗ್ಬಿಡಿ ಅಂತಾರ ಅವರು. ಏಕೆ? ಆಧ್ಯಾತ್ಮ ಹೋಗ್ಬಿಡೋಣ ಅಂತಾರೆ. ಶಬಾಷ್. ಇಲ್ಲ ನಮ್ಗೇನಾದ್ರೂ ಒಂದು ಅಪ್ಲಿಕೇಶನ್ ಬೇಕು, ನಾವೊಂದು ಅಪ್ಲಿಕೇಶನ್ ಹಾಕ್ಬೋದಾ ಅಂತ? ಯಾವ್ದಕ್ಕೆ? ಆಧ್ಯಾತ್ಮಕ್ಕೆ. ಅದೇ ನಾನು ಅದೇ ಹೇಳ್ತೀನಿ, ಆಧ್ಯಾತ್ಮಕ್ ಬನ್ನಿ. ನಾನ್ ನಿಮ್ಗೂ ಆಧ್ಯಾತ್ಮಕ್ ಇವರೇ ಪ್ರಿನ್ಸಿಪಲ್. ನಾನ್ ಅದೇ ಹೇಳ್ತೀನಿ, ಆಧ್ಯಾತ್ಮಕ್ ಬನ್ನಿ. ನಾನ್ ನಿಮ್ಗೂ ಅದೇ ಹೇಳ್ತೀನಿ, ಮದ್ವೆ ಆಗ್ಬೇಡಿ, ಲವ್ ಮಾಡ್ಬೇಡಿ. ಹಂಗಾರೆ 10 ವರ್ಷ ಆದ್ಮೇಲೆ ಬರ್ತೀನಿ ನಾನು. 10 ವರ್ಷದವರೆಗೂ ಲವ್ ಮಾಡಿ ಮದ್ವೆ ಎಲ್ಲ ಆಗಿ ಲೈಫ್ ಅನ್ನ ನೋಡಿ ಬರ್ತೀರಾ ಅಂತ. ಎಲ್ಲ ಅನುಭವಿಸಿ ಆರಾಮಾಗಿ ಎಲ್ಲ ತಿಳ್ಕೊಂಡು ಬರ್ತಾರೆ. ಯಾಕಂತಂದ್ರೆ ಪ್ರತಿಯೊಂದನ್ನು ನಾವು ಲೈಫ್ ನ ಎಂಜಾಯ್ ಮಾಡ್ಬೇಕಲ್ಲ. ಬಿಕಾಸ್ ಯಾಕಂತಂದ್ರೆ ಅದ್ರ ರುಚಿನೇ ಬೇರೆ ಇರ್ತೈತಿ, ಇದ್ರ ರುಚಿನೇ ಬೇರೆ ಇರ್ತೈತಿ. ಇದನ್ನ ನೀವ್ love ಗೋಲ್ಡನ್ ಡೇಸ್ ನಮ್ಗೆ ಎಂಜಾಯ್ ಮಾಡಬೇಕು. ಅಲ್ಲ, ಇದನ್ನ ನೀವ್ ಲವ್ ಮಾಡಾದ್ಮೇಲೆ ನೀವೇ ಹೇಳ್ತೀರಾ, ಯಾಕಪ್ಪ ನಾನ್ ಲವ್ ಮಾಡದೆ ಅಂತ. ಬೇಡ ಮೇಡಮ್ ಯಾವ್ದೋ ಬ್ರೇಕಪ್ ಆಗಿರ್ಬೇಕು Maybe. ಅನ್ಸುತ್ತೆ. ಇಲ್ಲ ಬ್ರೇಕಪ್ ಅಂದ್ರೆ ನಾನು ಆ ಟೇಸ್ಟೇ ನೋಡಿಲ್ಲ, ಲವ್ ಮಾಡೋ ಟೇಸ್ಟೇ ನೋಡಿಲ್ಲ ನಾನು. ಅದಕ್ಕೆ ಹೋಗಿಲ್ಲ ಯಾವಾಗ್ಲೂ 3 ಹೊತ್ತು ಗರುಡ ಪುರಾಣ. ಮತ್ತೆ ಹೆಂಗ್ ಹೇಳಿದ್ರಿ ಮತ್ತೆ? ಅದೇನೋ ನನ್ಗೆ ಆ ಟಾಪಿಕ್ ಇಂಟ್ರೆಸ್ಟ್ ಅನ್ಸಲ್ಲ. ಮ್ಯಾರೇಜ್ ಆಗಿರ್ಬೋದು, ಲವ್, ಇವೆಲ್ಲ ನಂಗೇನೋ ಆ ಟಾಪಿಕ್ ಇಂಟ್ರೆಸ್ಟ್ ಅನ್ಸಲ್ಲ. ನಂಗೆ ಏನಾದ್ರು ಗರುಡ ಪುರಾಣ ಇದೆಯಾ ಫುಲ್ ಓದೋಣ ಅಂತ ಕುತ್ಕೊಂಡು ಓದ್ತಾ ಇರ್ತೀನಿ, ಇಲ್ಲ ಭಗವದ್ಗೀತೆ ಓದ್ತಾ ಇರ್ತೀನಿ. ಅದ್ರಲ್ಲಿ ನಿಮ್ಗೆ ಅದೇ ನೀವು ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಇವ್ರು ಯೋಗರಾಜ್ ಭಟ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ. ಅದೇ ಪುರಾಣ ಅಲ್ಲ, ಈಗ ಯಮನ ನೋಡೋದಕ್ಕೆ ಅಷ್ಟು ನದಿನ ದಾಟಿ ಹೋಗ್ಬೇಕು, 1 ವರ್ಷ ಟೈಮ್ ಬೇಕು ಅಂತ. ನಾನು ಅದನ್ನೇ ಹೇಳ್ತಿರ್ತೀನಿ, ನೋಡಿ ಏನೇ ಲವ್ ಮಾಡಿದ್ರು ಏನೇ ಮದ್ವೆ ಆದ್ರೂ ಲಾಸ್ಟ್ ಸಾಯೋದು, ಅದಾದ್ಮೇಲೆ ಕರ್ಮ, ಪಾಪ ಕರ್ಮ ಅದೇ ಲೆಕ್ಕ, ಅದೆಲ್ಲ ಬಿಟ್ಬಿಡಿ ಅಂತ ನಾನು ಕುತ್ಕೊಂಡು ಹೇಳ್ತಿರ್ತೀನಿ. ದಯವಿಟ್ಟು ಗರುಡ ಪುರಾಣ ಓದಿ ನಮ್ ತಲೆಗೆ ಹಾಕ್ಬಿಡಿ, ನೀವು ಓದ್ಕೊಳ್ಳಿ ಅಂತಾರು. ಆಯ್ತು, ನಮ್ಮ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡೆ ಸಾಯ್ತೀವಿ. ಹಿಂಗಿರು ಸಾಯ್ತೀವಲ್ಲ, ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಸಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.